ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೊಸ ವರ್ಷ ಸ್ಟಾರ್ಟ್ ಆದಮೇಲೆ ಇದು ನಂದು ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು. ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಹೊಸ ವರ್ಷ ಅಂದಮೇಲೆ ಮನೆಯೊಳಗೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡಬೇಕಲ್ರಿ. ಅದಕ್ಕೆ ಇವತ್ತು ನಮ್ಮ ಮನೆಯೊಳಗೆ ನಮ್ಮ ಮನೆಯೊಳಗಲ್ಲ ರೀ, ನಮ್ಮ ಅಕ್ಕರ ಮನೆಯೊಳಗೆ ಭರ್ಜರಿಯಾಗಿ ಬಾಡೂಟದ ಪ್ರಿಪ್ರೇಷನ್ ನಡೆದೈತೆ ನೋಡ್ರಿ. ಇವತ್ತಿನ ಊಟದ ಮೆನು ಏನಂತ ಹೇಳಿದರೆ ಓನ್ಲಿ ನಾನ್ ವೆಜ್ ಅಂದರೆ ಚಿಕನ್, ಆಮೇಲೆ ಫಿಶ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಫಿಶ್ ಮತ್ತು ಚಿಕನನ್ನು ತಂದು ಕೊಟ್ಟಾರ ನಮ್ಮ ಅಮ್ಮಾರು. ಅಂದ್ರೆ ಚಿಕನ್ 4 kg ಐತಿ, ಆಮೇಲೆ ಫಿಶ್ 1 kg ಐತಿ. ಅದಕ್ಕೆ ಚಿಕನ್ ಒಳಗಡೆ ಯಾವ್ಯಾವ ಥರದ ವೆರೈಟಿ ಅಡುಗೆ ಮಾಡ್ಬೋದು ಅಂಥೇಳಿ ನಮ್ಮ ಅಕ್ಕ ನಾನು ಡಿಸ್ಕಷನ್ ಮಾಡಕತ್ತೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಏನೇನೆಲ್ಲ ಮಾಡ್ತೀನಿ ಅಂಥೇಳಿ ಈ ವ್ಲಾಗ್ ಒಳಗೆ ಶೇರ್ ಮಾಡ್ತೀನಿ. ತಡ ಮಾಡ್ದನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬರ್ರಿ. ಫ್ರೆಂಡ್ಸ್, ಇವತ್ತಿನ ಊಟಕ್ಕೆ ಏನಂತಂದ್ರೆ ಚಿಕನ್ ಕಬಾಬ್, ಫಿಶ್ ಕಬಾಬ್, ಆಮೇಲೆ ಚಿಕನ್ ಸಾಂಬಾರು, ಆಮೇಲೆ ಚಿಕನ್ ಗ್ರೀನ್ ಮಸಾಲ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡೀವಿ. ಅದಕ್ಕೆ ಎಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡಾಕತ್ತೀವಿ. ನಾನಿಲ್ಲೇ ಚಿಕನ್ ಕಬಾಬ್ ಮಾಡೋಕೆ ರೆಡಿ ಮಾಡಾಕತ್ತೀನಿ. ಆಮೇಲೆ ಸೈಡ್ ನಮ್ಮ ಅಕ್ಕಾರು ಅದಕ್ಕೆಲ್ಲ ಏನೇನು ಮಸಾಲ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಡಕತ್ತಾರೆ ನೋಡ್ರಿ. ನಾನು ನೋಡ್ರಿ ಈಗ ಚಿಕನ್ ಕಬಾಬ್ ಮಾಡೋಕೆ ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿನಿ. ನೆಕ್ಸ್ಟ್ ಇಲ್ಲೇ ಸಾಂಬಾರು ಮಾಡ್ಕೊಳಕ್ಕೂ ರೆಡಿ ಮಾಡ್ಕೊಳಕತ್ತೀನಿ. ಇದು ನೋಡ್ರಿ ಚಿಕನ್ ಒಂದು 2 kg ಅಷ್ಟು ಐತಿ. 2 kg ಅಷ್ಟು ಚಿಕನ್ಗೆ ನಾನು ಒಂದು 2 ಪ್ಯಾಕೆಟ್ ಅಷ್ಟು ಮೊಸರು, ಆಮೇಲೆ ಅರಿಶಿಣ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ 1 ತಾಸು ಅಥವಾ 2 ತಾಸು ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡ್ತೀನಿ. ಈಗ ನೋಡ್ರಿ ಇದು ರೆಡಿ ಆಗೈತಿ. ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕೆ ಇಟ್ಕೋತೀನಿ. ನೆಕ್ಸ್ಟ್ ನಾನಿಲ್ಲೇ ಫಿಶ್ ಫ್ರೈ ಮಾಡ್ಕೊಳ್ಳೋಕ್ಕೂ ರೆಡಿ ಮಾಡ್ಕೋತೀನಿ. ಇವತ್ತು ನಾನು ಯಾವುದೇ ಥರದ ರೆಡಿಮೇಡ್ ಮಿಕ್ಸನ್ನು ತೊಗೊಂಡು ಫಿಶ್ ಫ್ರೈ ಮಾಡೋಂಗಿಲ್ಲ. ಇವತ್ತು ನಾನು ರವಾ ಫ್ರೈ ಮಾಡ್ಕೋತೀನಿ ನೋಡ್ರಿ, ಅಂದರೆ ಫಿಶ್ ರವಾ ಫ್ರೈ. ಇದಕ್ಕೆ ನಾನು ಸ್ವಲ್ಪ ಖಾರ, ಆಮೇಲೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಏನಂತ ಹೇಳಿದರೆ ಹುಣಸೆಹಣ್ಣು ನೋಡ್ರಿ. ಹುಣಸೆಹಣ್ಣು ಇಷ್ಟ ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ, ಆಮೇಲೆ ಏನ್ರಿ ಚಿರೋಟಿ ರವೆ ಸಿಗುತ್ತಲ್ಲ ಅದರೊಳಗೆ ಡೀಪ್ ಫ್ರೈ ಮಾಡಿದರೆ ಭಾರಿ ಮಸ್ತಾಗಿರೋ ಫಿಶ್ ಫ್ರೈ ರೆಡಿ ಹಾಕ್ಕೊಂಡು ನೋಡ್ರಿ. ಇದನ್ನು ನಾನೀಗ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕೆ ಇಡ್ತೀನಿ.
ನೋಡಿರಿ ಎಲ್ಲ ಐಟಮ್ಸ್ ರೆಡಿ ಆಗ್ಯಾವು. ಜೋಳದ ರೊಟ್ಟಿ, ಆಮೇಲೆ ಚಿಕನ್ ಕಬಾಬ್, ಇದೇನಂತಂದ್ರೆ ಫಿಶ್ ರವಾ ಫ್ರೈ, ಚಿಕನ್ ಸಾಂಬಾರು, ಆಮೇಲೆ ಇದು ನೋಡಿರಿ ಚಿಕನ್ ಗ್ರೀನ್ ಮಸಾಲ. ಎಲ್ಲ ಐಟಮ್ಸ್ ರೆಡಿ ಆಗ್ಯಾವು. ಜಸ್ಟ್ ಈಗ ಬ್ಯಾಟಿಂಗ್ ಮಾಡೋದಂದ ಬಾಕಿ ಐತೆ ನೋಡಿರಿ. ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲರೂ ಊಟ ಮಾಡಿದ್ರು. ಈಗ ನೆಕ್ಸ್ಟ್ ನಾನು ಮತ್ತು ನಮ್ಮ ಅಕ್ಕ ಊಟ ಮಾಡಕತ್ತೀವಿ. ಊಟ ಮಾಡಿದವ್ರೆಲ್ಲರೂ ಅಡುಗೆ ಮಾತ್ರ ಸೂಪರ್ ಆಗೈತೆ ಅಂತ ಹೇಳಿದರು. ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡಾಕತ್ತೀರಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ಪಕ್ಕದಾಗಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ, ಅಂದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.